ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಂದ್ರು ಗದಗ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ವಿಡಿಯೋ ನೋಡ್ತಿದ್ದೀರಾ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಏನು ವಿಷಯ ಹೇಳ್ತಿದ್ದೀನಂದ್ರಪ್ಪ, KUD ಸ್ಪೆಷಲ್ ಎಕ್ಸಾಮ್ ಬದಲಾವಣೆ ಮಾಡಿದ್ದು ನಿಜಾನ? ಹಾಗಾದರೆ ಫಿಫ್ತ್ ಸೆಮ್ ಎಕ್ಸಾಮ್ ಯಾವಾಗ? ಯಾಕೆ ಈ ಬದಲಾವಣೆ? ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ. ಕೊನೆಯವರೆಗೂ ನೋಡಿದರೆ ನಿಮಗೆ ವಿಡಿಯೋದ ಪರಿಪೂರ್ಣ ಮಾಹಿತಿ ತಿಳಿಯುತ್ತೆ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋಕೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅದಕ್ಕೋಸ್ಕರ ನೀವೆಲ್ಲರೂ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸ್ಪೆಷಲ್ ಎಕ್ಸಾಮ್ ಅಥವಾ ಗೋಲ್ಡನ್ ಚಾನ್ಸ್ ಅಂದರೆ ಫಿಫ್ತ್ ಮತ್ತು ಸಿಕ್ಸ್ತಲ್ಲಿ ಬ್ಯಾಕ್ ಆಗಿರತಕ್ಕಂತಹ ಪರೀಕ್ಷೆಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದು. ಆದರೆ ಈ ವರ್ಷ ಅಂದರೆ 2025ರಲ್ಲಿ KUD ಅವರು ಬದಲಾವಣೆ ಮಾಡಿದ್ದಾರೆ. ಏನಂದರೆ ಸಿಕ್ಸ್ತಲ್ಲಿ ಬ್ಯಾಕ್ ಆಗ್ತಿರ್ತಕ್ಕಂಥ ಸಬ್ಜೆಕ್ಟ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ 6th ಸೆಮ್ ಒಂದೇ ಇಟ್ಟಿದ್ದಾರೆ. ಹಾಗಾದರೆ ನಮ್ಮೆಲ್ಲ KUDಯಲ್ಲಿ ಡಿಗ್ರಿ ವಿದ್ಯಾರ್ಥಿಗಳಿದ್ದಾರಲ್ಲ, ಫಿಫ್ತ್ ಸೆಮ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಿದ್ದಾರೆ ಕಮೆಂಟ್ ಮಾಡಿ. ಅದಕ್ಕೋಸ್ಕರ ನನಗೆ ಇವಾಗ ಸ್ವಲ್ಪ ಮಾಹಿತಿ ತಿಳಿದಿದೆ, ಅದನ್ನು ನಿಮ್ಗೆ ಶೇರ್ ಮಾಡ್ತಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಿದ್ದೀನಿ. ಎಲ್ಲರೂ ಕೇಳಿರೋ ಹಾಗೆ ಫಿಫ್ತ್ ಸೆಮ್ ಎಕ್ಸಾಮ್ ಯಾವಾಗ ಅಂತ ಕೇಳ್ತಾ ಇದ್ರಿ. ಹಾಗಾದರೆ ಫಿಫ್ತ್ ಸೆಮ್ ಎಕ್ಸಾಮ್ ಯಾವಾಗ ಅಂದರೆ 2/12/2025 ರಿಂದ 6/12/2025ರವರೆಗೆ ಫಿಫ್ತ್ ಸೆಮ್ ಎಕ್ಸಾಮ್ ಫೀಸ್ ತುಂಬೋದು ನಿಮ್ಮ USMSನ ಯೂಸರ್ ಐಡಿಯಲ್ಲಿ ಲಾಗಿನ್ ಆದರೆ ನಿಮಗೆ ಎಕ್ಸಾಮ್ ಅಪ್ಲಿಕೇಶನಲ್ಲಿ ಹೋದರೆ ನಿಮಗೆ ಅದು ಸಿಗುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರೆಲ್ಲ ಫಿಫ್ತ್ ಸೆಮ್ಮಲ್ಲಿ ಬ್ಯಾಕ್ ಆಗಿದ್ದೀರಾ ಅಂದರೆ 1, 2 ಸಬ್ಜೆಕ್ಟ್ ಬ್ಯಾಕ್ ಆಗಿದ್ದರೆ ಈಗ ಅದು ಓಪನ್ ಆಗಿದೆ ಮತ್ತು ಎಕ್ಸಾಮ್ ಫೀ ಬಗ್ಗೆನೂ ಕ್ಲಿಯರಾಗಿ ಬಂದಿದೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ, ಕನ್ಫರ್ಮ್ ಆಗಿ ಯಾವುದೇ ರೀತಿ ದಂಡವಿಲ್ಲದಂಗೆ ಎಕ್ಸಾಮ್ ಫೀಸ್ ಕಟ್ಟಿರಿ. ಎಕ್ಸಾಮ್ನು ಚಲೋತ್ನಾಗ ಬರೀರಿ ಮತ್ತು ಫೀಸ್ನ ಭಾಳ ವೇಸ್ಟ್ ಮಾಡಬೇಡ್ರಿ ಅಂತ ಹೇಳ್ತಿದ್ದೀನಿ. ವೇಸ್ಟ್ ಅಂದರೆ ಕಳ್ಕೊಳ್ಳೋಕೆ ಹೋಗ್ಬೇಡ್ರಿ. ಅಂದರೆ ದಂಡ ಇದೆ ಸರ್. ಫಸ್ಟ್ ಪೆನಾಲ್ಟಿ 7ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಸೆಕೆಂಡ್ ಪೆನಾಲ್ಟಿ 8ನೇ ತಾರೀಕು. 9ನೇ ತಾರೀಕಿಂದ ಪೆನಾಲ್ಟಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದಕ್ಕೋಸ್ಕರ ಏನು ಹೇಳ್ತಿದ್ದೀನಿ ಅಂದರೆ 6ನೇ ತಾರೀಕಿನ ಒಳಗಡೆ ಎಲ್ಲರೂ ಎಕ್ಸಾಮ್ ಫೀಸ್ ಕಟ್ಟಿ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ ಈ ಸಲ ಯಾಕೆ ಫಿಫ್ತ್ ಸೆಮ್ ಎಕ್ಸಾಮ್ ಬದಲಾವಣೆ ಆಗಿದೆ ಅಂತ ಎಲ್ಲರೂ ಕ್ವಶನ್ ಮಾಡಿ ಅಥವಾ ಕಮೆಂಟ್ ಮಾಡ್ತಾಯಿದ್ರು ಯೂಟ್ಯೂಬ್ನಲ್ಲಿ ನನಗೆ ವಿಡಿಯೋಸ್ ಕೆಳಗಡೆ. ನನ್ನದೊಂದು ವಿಡಿಯೋ ಇದೆ, ಫಿಫ್ತ್ ಸೆಮ್ ಸಿಕ್ಸ್ ಸೆಮ್ಮಿಂದು ಗೋಲ್ಡನ್ ಚಾನ್ಸಿಂದು ಎಕ್ಸಾಮಿಂದು ಒಂದು ವಿಡಿಯೋ ಹಾಕಿದ್ದೀನಿ, ಕಂಪ್ಲೀಟಾಗಿ ನೋಡಿ. ಕೆಲವೊಂದಿಷ್ಟು ನಮ್ಮ ಎಲ್ಲ ಸ್ನೇಹಿತರು ಒಂದು ಪ್ರಶ್ನೆ ಕೇಳ್ತಾಯಿದ್ರು, ಯಾಕೆ ಈ ಬದಲಾವಣೆ ಆಗಿದೆ? ಫಿಫ್ತ್ ಸೆಮ್ ಮತ್ತು ಸಿಕ್ಸ್ ಸೆಮ್ ಸ್ಪೆಷಲ್ ಎಕ್ಸಾಮ್ ಅಥವಾ ಗೋಲ್ಡನ್ ಚಾನ್ಸಲ್ಲಿ 2 ಎಕ್ಸಾಮ್ಗಳು ಒಟ್ಟಿಗೆ ಇರ್ತಿದ್ವು, ಈ ಸಲ ಯಾಕೆ ಬದಲಾವಣೆ ಮಾಡಿದರು ಅಂತ ನನಗೆ ಒಂದು ಅಂದಾಜು ಇದೆ. ನಾನು ಒಂದು ಅಂದಾಜಿನ ಪ್ರಕಾರ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫಿಫ್ತ್ ಮತ್ತು ಸಿಕ್ಸ್ ಸೆಮ್ ಎಕ್ಸಾಮ್ನಲ್ಲಿ ಫಲಿತಾಂಶದ ಪ್ರಕಾರ ಅತಿ ಕಡಿಮೆ ಡಿಗ್ರಿ ಅಂದರೆ ವಿದ್ಯಾರ್ಥಿಗಳಿದಿರಲ್ಲ, ನನಗನ್ಸಿದ ಮಟ್ಟಿಗೆ ಸಿಕ್ಸ್ ಸೆಮ್ಮಲ್ಲಿ ಬಹಳ ಕಡಿಮೆ ಫೇಲ್ ಆಗಿದ್ದಾರೆ ಅಂತ ಅನ್ನಿಸ್ತು. ಮತ್ತು ಸಿಕ್ಸ್ ಸೆಮ್ಮಲ್ಲಿ ಫೇಲ್ ಆದಂಥ ವಿದ್ಯಾರ್ಥಿಗಳಿಗೆ ಸಿಕ್ಸ್ ಸೆಮ್ ಸ್ಪೆಷಲ್ ಎಕ್ಸಾಮ್ ಅಷ್ಟೇ ನೀಡಿದ್ದಾರೆ. ಯಾಕಪ್ಪ ಅಂದರೆ ಈ ಸಲ ಯಾಕೆ ಸಿಕ್ಸ್ ಸೆಮ್ಮಿಗೆ ಎಷ್ಟು ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ, ಸಿಕ್ಸ್ ಸೆಮ್ಮಲ್ಲಿ ಕಡಿಮೆ ಮಂದಿ ಫೇಲ್ ಆಗಿದ್ದಕ್ಕೆ ಅವರಿಗೆ BEd ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಮುಂದಿನ ಕರಿಯರ್ಗೋಸ್ಕರ ಅನುಕೂಲ ಆಗಲಿ ಅಂಥೇಳಿ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅವ್ರಿಗೆ ಈಸಿ ಆಗಲಿ ಅನ್ನೋದಕ್ಕೋಸ್ಕರ. ಹಾಗಾದರೆ ನಾವು ಫಿಫ್ತ್ಸ್ ಅವ್ರು ನಾವೇನು ಮಾಡಲ್ವಾ ಅಂತ ಆ ಥರ ಏನಿಲ್ಲ. ನಿಮಗೂ ಚಾನ್ಸ್ ಇತ್ತು, ಆದರೆ ಈ ಸಲ ಬದಲಾವಣೆ ಮಾಡಿದರೆ. ಆದರೆ ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಫಿಫ್ತ್ ಈಗಷ್ಟೇ ನಮ್ಮ ಜೂನಿಯರ್ಸ್ ಬರ್ತಾ ಇದ್ದಾರಲ್ಲ, ಅವ್ರದ್ದು ಫಿಫ್ತ್ ಸೆಮ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಆದ ಕಾರಣ ಇವರು ಅವ್ರ ಜೊತೆನೇ ಬರಲಿ ಅಂಥೇಳಿ ನಿಮ್ಮ ಕಾಲೇಜ್ಗಳಲ್ಲಿ ಫಿಫ್ತ್ ಸೆಮ್ ಎಕ್ಸಾಮ್ ಫೀಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದೀನಲ್ಲ ಸ್ನೇಹಿತರೆ. ಫಿಫ್ತ್ ಸೆಮ್ ಎಕ್ಸಾಮ್ ಫೀಸ್ ಕಾಲೇಜ್ಗೆ ಹೋಗಿ ಕಟ್ಟಿ ಕನ್ಫರ್ಮ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು, ನಿಮ್ಮ ಗೆಸ್ಟ್ ಲೆಕ್ಚರ್ಸ್ ಆಗಿರ್ಬೋದು, ಎಲ್ಲರ ಕಡೆ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ. ಅವಕಾಶ ಬಂದಿದೆ, ಅವ್ರವ್ರ ಕಾಲೇಜಲ್ಲೇ ಈ ಥರ ಎಕ್ಸಾಮ್ ಬರೀಬೇಕಂತ ಇರ್ಬೋದು ಅನಿಸುತ್ತೆ. ಅದಕ್ಕೋಸ್ಕರ ಈ ಸಲ ಒಂದು ಸ್ವಲ್ಪ ಬದಲಾವಣೆ ಮಾಡಿದರೆ ಈಗಷ್ಟು ನಾನು ಹೇಳಿದ ಪ್ರಕಾರ ಎಲ್ಲರಿಗೂ ಕ್ಲಾರಿಟಿ ಸಿಕ್ಕಿರ್ಬೋದು ಅಂತ. ಸಿಕ್ಸ್ ಸೆಮ್ ಭಾಳ ಜನ ಕಡಿಮೆ ಜನ ಫೇಲ್ ಆಗಿದ್ದಕ್ಕೆ ಸಿಕ್ಸ್ ಸೆಮ್ ಸ್ಪೆಷಲ್ ಎಕ್ಸಾಮ್ ಅಷ್ಟೇ ಇಟ್ಟಿದ್ದಾರೆ. ಫಿಫ್ತ್ ಸೆಮ್ ಎಕ್ಸಾಮ್ ಕಾಲೇಜಲ್ಲಿ ಇರ್ತಕ್ಕಂಥದ್ದು ನಿಯರ್ ಆಗಿರೋದ್ರಿಂದ ಫಿಫ್ತ್ ಸೆಮ್ಮಿಂದು ಅಲೋ ಮಾಡಿಲ್ಲ. ಇವಾಗ ಫಿಫ್ತ್ ಸೆಮ್ ಎಕ್ಸಾಮ್ ಅಲೋ ಮಾಡಿದ್ದಾರೆ, ಅವ್ರ ಜೊತೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಆದರೂ ಸ್ಪೆಷಲ್ ಎಕ್ಸಾಮ್ಗಿಂತ ರೆಗ್ಯುಲರ್ ಅಥವಾ ಕಾಲೇಜ್ನಲ್ಲಿ ನಡ್ತಕ್ಕಂಥ ಎಕ್ಸಾಮ್ ಫೀಸ್ ಕಡಿಮೆ ಇದೆ. ಇದರಲ್ಲಾದರೂ
ಕಟ್ಟಿ ಪಾಸ್ ಮಾಡ್ಕೊಳ್ಳೋಣ, ಎಲ್ಲರೂ ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮ್ಮ ಸಮಸ್ಯೆಗಳು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಇದು ವಿಡಿಯೋ ಯಾರು ನೋಡಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬಾ ಅನುಕೂಲ ಆಗುತ್ತೆ. ಯಾಕಂದರೆ ಒಂದಿಷ್ಟು ಮಂದಿ ಕನ್ಫರ್ಮಾಗಿ ಗೊತ್ತಿರಲ್ಲ, ಸುಮ್ಮನೆ ಅವ್ರನ್ನ ಇವ್ರನ್ನ ಕೇಳ್ತಿದ್ದಾರೆ. ಕ್ಲಿಯರಾಗಿ ವಿಡಿಯೋ ಬಂದಿದೆ. ನಿಮ್ಗೆ ಡೌಟ್ ಇದ್ದರೂ ಕೂಡ ಹೋಗಿ ನಿಮ್ಮ ಯೂಸರ್ ನೇಮು ಪಾಸ್ವರ್ಡ್ ಹಾಕಿ USMSಯಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಗೆ ಹೋಗಿ ನಿಮ್ಮ ಸೆಮ್ ವೈಸ್ ಎಲ್ಲ ಇರ್ತವೆ, ಅಲ್ಲಿ ಹೋಗಿ ನೀವು ನೋಡಿದರೆ ನಿಮ್ಗೆ ಕ್ಲಾರಿಟಿ ಸಿಕ್ಕೇ ಸಿಗುತ್ತೆ. ಮತ್ತು ನಿಮ್ಮ ಫ್ರೆಂಡ್ ಸರ್ಕಲ್ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿರುತ್ತೆ. ಕೇಳಿ ಕ್ಲಿಯರಾಗಿ ಕನ್ಫರ್ಮ್ ಮಾಡಿಕೊಂಡು ಎಕ್ಸಾಮ್ನ ಬರೆದು ಇಲ್ಲಿಗೆ ನೀವು ಗ್ರ್ಯಾಜುಯೇಟ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.